ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಮರುಜೀವ ಪಡೆದುಕೊಂಡಂತ ದೇಶವೇ ಬೆಚ್ಚಿ ಬಿದ್ದಿದ್ದ ಬಿಲ್ಕಿಸ್ ಬಾನು ಪ್ರಕರಣ, ಬಿಡುಗಡೆಯಾಗಿದ್ದ 11 ಅಪರಾಧಿಗಳಿಗೆ ಮತ್ತೆ ಜೈಲುವಾಸ, ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ. ಸ್ವಪಕ್ಷಗಳ ವಿರುದ್ಧದ ಆರೋಪಗಳ ನಡುವೆ ದೆಹಲಿ ಹೈಕಮಾಂಡ್ ಭೇಟಿಯಾಗಿ ಬಂದಂತ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಯಿಂದ ಬಂದ ಬಳಿಕ ಹಿಂದೂ ಹುಲಿ ಗರ್ಜಿಸಿದ್ದು ಹೇಗೆ ಗೊತ್ತಾ? ಸುಮಲತಾ ಅವರನ್ನ ಭೇಟಿಯಾದ್ರೆ ತಪ್ಪೇನು, ಅವರೇನ್ ನನ್ನ ಶತ್ರುನ ಪುನರುಚ್ಚರಿಸಿದ್ದೇಕೆ ಎಚ್.ಡಿ. ಕುಮಾರಸ್ವಾಮಿ. ಕೆಆರ್ಎಸ್ ಅಣೆಕಟ್ಟೆಯ ಸುತ್ತಮುತ್ತಲ 20 ಕಿಲೋಮೀಟರ್ನಲ್ಲಿ ಗಣಿಗಾರಿಕೆ ಮಾಡುವಂತಿಲ್ಲ, ಹೈಕೋರ್ಟ್ ನಿಂದ ಮಹತ್ವದ ಆದೇಶ. ಯಶ್ ಕಟೌಟ್ ನಿಲ್ಲಿಸೋಕೆ ಹೋಗಿ ಉಸಿರನ್ನು ನಿಲ್ಲಿಸಿದ ಫ್ಯಾನ್ಸ್. ಸ್ಮಶಾನವಾಯಿತು ಗದಗದ ಸೊರಣಗಿ ಗ್ರಾಮ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದಂತ ರಾಕಿಂಗ್ ಸ್ಟಾರ್ ಯಶ್. ಬಿಲ್ಕಿಸ್ ಬಾನು ಸಾಮೂಹಿಕ ಅತ್ಯಾಚಾರ ಪ್ರಕರಣದ 11 ಅಪರಾಧಿಗಳನ್ನ ಬಿಡುಗಡೆ ಮಾಡಿದ ಗುಜರಾತ್ ಸರ್ಕಾರದ ಆದೇಶವನ್ನ ರದ್ದುಪಡಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಕರಣದ ಸಾಕ್ಷಿದಾರರು ಸ್ವಾಗತ ಮಾಡಿದ್ದಾರೆ. ಬಿಲ್ಕಿಸ್ಗೆ ಇಂದು ನ್ಯಾಯ ಲಭಿಸಿದೆ ಎಂದು ಖುಷಿ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕುಟುಂಬಸ್ಥರು ಸಂತೋಷ ವ್ಯಕ್ತಪಡಿಸಿದ್ದು, ಅಲ್ಲಿ ದೇವಗಡ ಬರಿಯ ನಗರದಲ್ಲಿ ಪಟಾಕ ಸಿಡಿಸಿ ಸಂಭ್ರಮಿಸಿದ್ದಾರೆ. ಈ ಪ್ರಕರಣದಲ್ಲಿ ನಾನೂ ಒಬ್ಬ ಸಾಕ್ಷಿದಾರ. ಎಲ್ಲಾ ದೋಷಿಗಳಿಗೆ ಮಹಾರಾಷ್ಟ್ರ ನ್ಯಾಯಾಲಯ ಶಿಕ್ಷೆ ನೀಡಿತು. ಅವರನ್ನ ಬಿಡುಗಡೆ ಮಾಡುವ ಗುಜರಾತ್ ಸರ್ಕಾರದ ನಿರ್ಧಾರ ತಪ್ಪಾಗಿತ್ತು. ಹೀಗಾಗಿ ನಾವು ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸಿದ್ದೆವು. ಗುಜರಾತ್ ಸರ್ಕಾರದ ನಿರ್ಧಾರವನ್ನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ನ ನಿರ್ಧಾರದಿಂದ ಸಂತೋಷವಾಗಿದೆ ಎಂದು ಪ್ರಕರಣದ ಸಾಕ್ಷಿದಾರರಲ್ಲಿ ಓರ್ವರಾದ ಅಬ್ದುಲ್ ರಜಾಕ್ ಮನ್ಸೂರ್ ಹೇಳಿದ್ದಾರೆ. ಬಿಲ್ಕಿಸ್ ಬಾನು ಅವರ ದೂರದ ಸಂಬಂಧಿಕರಲ್ಲಿ ಕೆಲವರು ದೇವಗಡ ಬರಿಯಾದಲ್ಲಿ ನೆಲೆಸಿದ್ದಾರೆ. ದೋಷಿಗಳನ್ನ ಬಿಡುಗಡೆ ಮಾಡಿದ ಗುಜರಾತ್ ಸರ್ಕಾರದ ನಿರ್ಧಾರವನ್ನ ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ತೀರ್ಪು ಟಿವಿಯಲ್ಲಿ ಬಿತ್ತರವಾಗ್ತಿದ್ದಂತೆ ಅವರಲ್ಲಿ ಕೆಲವರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. 1 ವರ್ಷವಾಗಿತ್ತು, ಅಲ್ಲದೆ ಅವರು 5 ತಿಂಗಳ ಗರ್ಭಿಣಿಯಾಗಿದ್ರು. ಇಡೀ ದೇಶವೇ ಬೆಚ್ಚಿ ಬಿದ್ದಂತ ಪ್ರಕರಣ ಇದು. 2002ರ ಗುಜರಾತ್ ಗಲಭೆ ಪ್ರಕರಣ. ಆ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಸುಮಾರು 11 ಜನ ವಿಕೃತ ಮನಸ್ಸುಗಳಿಂದ ಸಾಮೂಹಿಕವಾಗಿ ಅತ್ಯಾಚಾರಕ್ಕೊಳಗಾಗಿರ್ತಾರೆ. ಆದ್ರೆ ಗುಜರಾತ್ ಸರ್ಕಾರ ಅವರನ್ನ ಬಿಡುಗಡೆ ಮಾಡಿರುತ್ತೆ. 2022ರ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ಗುಜರಾತ್ ಸರ್ಕಾರ ಅಪರಾಧಿಗಳನ್ನ ಬಿಡುಗಡೆ ಮಾಡಿದೆ. ಅಪರಾಧಿಗಳಾದ ಜಸಂತ್ ನಾಯ್, ಗೋವಿಂದ್ ನಾಯ್, ಶೈಲೇಶ್ ಭಟ್, ರಾಧೇಶ್ಯಾಮ್ ಶಾ, ಬಿಪಿನ್ ಚಂದ್ರ ಜೋಶಿ, ಕೇಸರಬಾಯಿ ಓಹಾನಿಯಾ, ಪ್ರದೀಪ್ ಮೋರ್ದಿಯಾ, ಬಕಾಬಾಯ್ ಓಹಾನಿಯಾ, ರಾಜುಬಾಯಿ ಸೋನಿ, ಮಿತೇಶ್ ಭಟ್ ಮತ್ತು ರಮೇಶ್ ಚಂದಾನ ಅವರನ್ನು ಬಿಡುಗಡೆ ಮಾಡಲಾಗಿತ್ತು. ಇದು ಪ್ರತಿಪಕ್ಷಗಳು ಮತ್ತು ನಾಗರಿಕ ಸಮಾಜದಿಂದ ಖಂಡನೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿತ್ತು. ಜೈಲಿನಿಂದ ಬಿಡುಗಡೆಯಾದ ಅಪರಾಧಿಗಳಿಗೆ ಅದ್ದೂರಿ ಸ್ವಾಗತವನ್ನು ಮಾಡಲಾಗಿತ್ತು. ಆ ಬಳಿಕ ಅಪರಾಧಿಗಳು ಬಿಜೆಪಿ ಸಂಸದ ಮತ್ತು ಶಾಸಕರೊಂದಿಗೆ ವೇದಿಕೆಯನ್ನ ಕೂಡ ಕೆಲವು ಪ್ರೋಗ್ರಾಮ್ ಅಲ್ಲಿ ಹಂಚಿಕೊಂಡಿದ್ರು. ಆದ್ರೆ ಇವೆಲ್ಲವನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಲಾಗಿತ್ತು. ರಾಹುಲ್ ಗಾಂಧಿ ಕೂಡ ಕಿಡಿಕಾರಿದ್ದಾರೆ. ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅಪರಾಧಿಗಳನ್ನ ರಕ್ಷಿಸಿದ್ದು ಯಾರು ಅನ್ನೋದು ಕೂಡ ಈಗ ಬಯಲಾಗಿದೆ ಅಂತ. ಎಸ್, ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ. ಬಿಜೆಪಿ ಸರ್ಕಾರವೇ 2022ರಲ್ಲಿ ಅವರನ್ನ ಬಿಡುಗಡೆ ಮಾಡಿತ್ತು. ಇವೆಲ್ಲವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದಾಗ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನ ಹಾಕಿದೆ. ಅವರಿಗೆ ಇನ್ನೊಂದು ವಾರದಲ್ಲಿ ಎಲ್ಲ ಬಂದು ಮತ್ತೆ ಜೈಲು ಸೇರ್ಕೋಬೇಕು. ಇದು ದೇಶದ ಒಂದು ನ್ಯಾಯ ವ್ಯವಸ್ಥೆಯಲ್ಲೇ ಒಂದು ರೀತಿಯ ಐತಿಹಾಸಿಕ ತೀರ್ಪು. ಸುದೀರ್ಘ ಶಿಕ್ಷೆಯನ್ನ ಅನುಭವಿಸಿ ಬಿಡುಗಡೆಯಾಗಿ ಮತ್ತೆ ಇದೀಗ ಜೈಲು ಪಾಲಾಗಬೇಕು ಅಪರಾಧಿಗಳು. ಇದು ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು. ಬಿಲ್ಕಿಸ್ ಬಾನು ಪ್ರಕರಣ ಇಡೀ ದೇಶದಲ್ಲೇ ಒಂದು ರೀತಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. 2002ರ ಗುಜರಾತ್ ಹತ್ಯಾಕಾಂಡ. ಹೀಗಾಗಿ ಗುಜರಾತ್ನಲ್ಲಿ ನಡೆದಿದ್ದಂತ ಪ್ರಕರಣ ಇದು. ಹೀಗಾಗಿ ಅದನ್ನ ಮೊದಲ ಸುದ್ದಿಯಾಗಿ ತಗೊಂಡು ಮುಂದಿನ ಸುದ್ದಿ. ಈ ಹಿಂದೆ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಕೊರೋನಾ ಸಂದರ್ಭದಲ್ಲಿ 40,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಎನ್ನುವ ಗಂಭೀರ ಆರೋಪ ಮಾಡಿದ ಬಳಿಕ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಕೇಂದ್ರ ಗೃಹ ಸಚಿವ ಜೆ.ಪಿ. ನಡ್ಡಾ ಅವರನ್ನು ಭೇಟಿ ಮಾಡಿ ಮಹತ್ವ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆಯೂ ವಿವರಣೆ ನೀಡಿದ್ದಾರೆ. ಈ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ದೆಹಲಿಯ ಭೇಟಿ ಫಲಪ್ರದವಾಗಿದೆ. ದೆಹಲಿಗೆ ಬರಲು ರಾಷ್ಟ್ರೀಯ ಅಧ್ಯಕ್ಷರಿಂದ ನನಗೆ ಕರೆ ಬಂದಿತ್ತು, ಕಾರಣ ಹೋಗಿದ್ದೆ. ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಗೂ ಮುನ್ನ ಅರುಣ್ ಸಿಂಗ್ ಹಾಗೂ ರಾಧಾ ಮೋಹನ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಲು ತಿಳಿಸಿದ್ರು. ಅವರಿಬ್ಬರ ಬಳಿ ಮಾತನಾಡಿದ ಮಾಹಿತಿಯನ್ನು ತಿಳಿದುಕೊಂಡು ಬಳಿಕ ಅಮಿತ್ ಶಾ ಹಾಗೂ ನಡ್ಡಾ ಅವರನ್ನು ಭೇಟಿಯಾಗಿದ್ದು 25 ನಿಮಿಷಗಳ ಕಾಲ ಸುದೀರ್ಘ ಮಾತುಕತೆ ನಡೆಯಿತು. ಈ ವೇಳೆ ಎಲ್ಲಾ ವಿಚಾರಗಳನ್ನ ಕೇಂದ್ರದ ನಾಯಕರ ಮುಂದೆ ಹೇಳಿದ್ದೇನೆಂದು ವಿವರಿಸಿದ್ರು. ಎಲ್ಲವನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸೋದಾಗಿ ಕೇಂದ್ರದ ನಾಯಕರು ಭರವಸೆ ನೀಡಿದ್ದಾರೆ. ಏನಾದರೂ ಹೇಳೋದಿದ್ರೆ ನನಗೆ ನೇರವಾಗಿ ಹೇಳಿ ಎಂದು ನಡ್ಡಾ ಹೇಳಿದ್ದಾರೆ. 2 ದಿನ ಮುಂಚಿತವಾಗಿ ಮಾಹಿತಿ ನೀಡಿ ನಾನು ಭೇಟಿಯಾಗಲು ಸಮಯ ನೀಡುವೆ ಎಂದು ಹೇಳಿದ್ದಾರೆ. ಈ ವೇಳೆ ನಿಮ್ಮ ಅಪಾಯಿಂಟ್ಮೆಂಟ್ ಸಿಗಲ್ಲ, ಯಡಿಯೂರಪ್ಪ ವಿಜೇಂದ್ರ ಗಾರೆ ಮಾತ್ರ ಸಿಗುತ್ತೆ ಅಂತ ನಡ್ಡಾ ಅವರಿಗೆ ನಾನು ಮನವಿ ಮಾಡಿಕೊಂಡೆ. 2 ದಿನದಲ್ಲೇ ಭೇಟಿಗೆ ಅವಕಾಶ ನೀಡ್ತೀನಿ ಎಂದಿದ್ದಾರೆ. ಏನೇ ಇದ್ರೂ ನಮಗೆ ತಿಳಿಸಬೇಕು, ಯಾರ ಮುಲಾಜಿಗೆ ಇಲ್ಲದೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಭರವಸೆ ನೀಡಿದ್ದಾರೆ. ನನಗೆ ಯಾವುದೇ ನೋಟಿಸ್ ಇಲ್ಲ, ಎಚ್ಚರಿಕೆ ಇಲ್ಲ. ನನ್ನ ಜೊತೆ ಇಬ್ಬರು ನಾಯಕರು ಗೌರವಯುತವಾಗಿ ನಡೆದುಕೊಂಡಿದ್ದಾರೆ ಅಂತ ತಿಳಿಸಿದರು. ಯತ್ನಾಳ್ ಅವರನ್ನ ಯಡಿಯೂರಪ್ಪ ಬಿಜೆಪಿ ಸೇರಿಸಿಕೊಂಡಿದ್ದಾರೆ ಎನ್ನುವ ಬಗ್ಗೆ ಸ್ಪಷ್ಟಪಡಿಸುತ್ತಿದ್ದೇನೆ.
ನನ್ನನ್ನು ಬಿಜೆಪಿ ಕರ್ಕೊಂಡಿದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರು ಸದಾನಂದ ಗೌಡರಿಂದಲಾಗ್ಲಿ ಅಥವಾ ಯಡಿಯೂರಪ್ಪರಿಂದಾಗ್ಲಿ ನಾನು ಬಂದಿಲ್ಲ ಅನ್ನೋ ವಿಚಾರವನ್ನ ಕೂಡ ಸ್ಪಷ್ಟಪಡಿಸೋರೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ರಾಜ್ಯ ಬಿಜೆಪಿ ನಾಯಕರು ಅಲ್ಲಾಡ್ಸಕ್ಕಾಗಲ್ಲ ಅನ್ನೋದು ಇದ್ರಲ್ಲಿ ಪ್ರೂವ್ ಆಗೋಯ್ತು. ಹಿಂದೆ ಯಡಿಯೂರಪ್ಪ ಅವ್ರು ಗುಡುಗಿದ್ರೆ ವಿಧಾನಸೌಧ ನಡಗತ್ತೆ ಅಂತಿದ್ರು, ಈಗ ಯತ್ನಾಳ್ ಗುಡುಗಿದ್ರೆ ರಾಜ್ಯ ಬಿಜೆಪಿ ನಡಗುತ್ತೆ. ರೇಣುಕಾಚಾರ್ಯ ನೋಟಿಸು, ಯತ್ನಾಳಿಗೆ ನೋಟಿಸ್ ಇಲ್ಲ, ಏನು ಇಲ್ಲ. ಈ ಹಿಂದೆ ಅರುಣ್ ಸಿಂಗ್ ಅವರೇ ಮನೆಗೆ ಬಂದು ಮಾತಾಡೋಗಿದ್ರು, ಅವ್ರು ಇರೋ ಜಾಗಕ್ಕೆ ಬಂದ್ಬಿಟ್ಟು. ಇದೀಗ JP ನಡ್ಡಾ ಅವ್ರು ಹೇಳೋರೆ ನನಗೆ 2 ದಿನದ ಮುಂಚೆ ಹೇಳ್ಬಿಡಿ ಸಾಕು, ನಾನು ನಿಮ್ಗೆ ಟೈಮ್ ಕೊಡ್ತೀನಿ ಅಂತ. ಅಮಿತ್ ಶಾ ಅವ್ರು ಹೇಳೋರೆ ನಿಮ್ಗೆ ಯಾವ್ದೋ ನೋಟಿಸ್ ಇಲ್ಲ, ಏನೇ ಇದ್ರು ನೇರವಾಗಿ ಹೇಳಿ, ಯಾರ್ದು ಮುಲಾಜಿಗೆ ಒಳಗಾಗ್ಬೇಡಿ ಅಂತ ಹೇಳ್ಬಿಟ್ಟು ಬಂದವ್ರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಗುತ್ತೆ, ಯಡಿಯೂರಪ್ಪನವರ ಅನಿವಾರ್ಯತೆ ಬಿಜೆಪಿ ಸರ್ಕಾರಕ್ಕೆ ಕೇವಲ ಈ ಲೋಕಸಭಾ ಚುನಾವಣೆವರೆಗೂ ಮಾತ್ರ. ಆ ನಂತರದಲ್ಲಿ ಯಡಿಯೂರಪ್ಪ ಅವ್ರನ್ನ ಮೂಲೆ ಗುಂಪು ಮಾಡೇ ಮಾಡ್ತಾರೆ ಮತ್ತೊಮ್ಮೆ. ಆದರೆ ವಿಜೇಂದ್ರ ಅವರನ್ನ ಎಷ್ಟರ ಮಟ್ಟಿಗೆ ಬಳಸ್ಕೋತಾರೆ ಅನ್ನೋದು ಕೂಡ ಪ್ರಶ್ನೆ. 2024 ಲೋಕಸಭಾ ಚುನಾವಣೆಯ ಬಳಿಕ ಚುನಾವಣೆಯಲ್ಲಿ ಸರಿಯಾದ ಯಶಸ್ಸು, ಅಂದುಕೊಂಡ ಯಶಸ್ಸು ಸಿಗ್ಲಿಲ್ಲ ಅಂದ್ರೆ ಮತ್ತೆ 2028 ವಿಧಾನಸಭಾ ಚುನಾವಣೆಗೆ ಯಡಿಯೂರಪ್ಪ ಅವರನ್ನ ಚುನಾವಣಾ ರಾಜಕೀಯಕ್ಕೆ, ಆಲ್ರೆಡಿ ಚುನಾವಣೆ ನಿಲ್ಲಲ್ಲ ಅಂದವ್ರೆ, ಸಕ್ರಿಯ ರಾಜಕಾರಣಕ್ಕೆ ಬಳಸ್ಕೊಳ್ಳೋ ಯಾವ ಸಾಧ್ಯತೆ ಇಲ್ಲ. ಆದ್ರೆ ವಿಜಯೇಂದ್ರ ಅವರ ಭವಿಷ್ಯ ಇಲ್ಲಿ ನಿರ್ಧಾರ ಆಗುತ್ತೆ. ಒಂದು ವೇಳೆ ಅಂದ್ಕೊಂಡಂತೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಯತ್ನಾಳ್ ಸುಮ್ಮನೆ ಬಿಟ್ಟು ಬಿಡ್ತಾರೆ. ಯತ್ನಾಳ್ ಸೇರಿದಂತೆ ಉತ್ತರ ಕರ್ನಾಟಕದ ಸಾಕಷ್ಟು ನಾಯಕರು ಮತ್ತೆ ಹೈಕಮಾಂಡ್ ತಕ್ಕೋಯ್ತಾರೆ. ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಿ ಅಂತಾರೆ, ವಿಪಕ್ಷ ನಾಯಕರನ್ನ ಬದಲಾಯಿಸಿ ಅಂತಾರೆ. ನಿಜಕ್ಕೂ ಯಡಿಯೂರಪ್ಪನವರಿಗೆ ಕೊಡಬೇಕಾದ ಗೌರವ ಮತ್ತು ವಿಜಯೇಂದ್ರ ಅವರಿಗೆ ಕೊಡಬೇಕಾದ ಮನ್ನಣೆನ ಕೊಡೋದಾಗಿದ್ರೆ ಯತ್ನಾಳ್ ಅವ್ರಿಗೆ ಬೈದು ಕಳಿಸ್ಬೇಕಿತ್ತು. ಅಥವಾ ಯತ್ನಾಳ್ ಭೇಟಿ ವಿಚಾರವನ್ನ, ಹೈಕಮಾಂಡ್ ಭೇಟಿ ವಿಚಾರವನ್ನ ತಿರುಚಿ ಹೇಳಿದ್ದಾರೋ ಅದು ಗೊತ್ತಿಲ್ಲ. ಹಿಂಗೆ ಕಳಿಸಿರು ಅಂತ ಯತ್ನಾಳ್ ಅವ್ರು ಹೇಳಿದ್ ನಂಬಬೇಕು, ಹೈಕಮಾಂಡ್ ಅವ್ರು ಯಾರು ಹೇಳಿಲ್ವಲ್ಲ. ಇನ್ನು ಅರುಣ್ ಸಿಂಗ್ ಅವ್ರು ಬೆಂಗಳೂರಲ್ಲೇ ಅವರೇ, ಫಸ್ಟ್ ಅವ್ರನ್ನೇ ತಾನೇ ಭೇಟಿಯಾಗಿದ್ದು. ಹೀಗಾಗಿ ನೋಡ್ಬೇಕು ಏನು ಎತ್ತ ಏನೇನು ಅಂತ. ಬಟ್ ಯತ್ನಾಳ್ ಅವ್ರು ಹೇಳೋ ಪ್ರಕಾರ ಹೈಕಮಾಂಡ್ ಏನೇ ಇದ್ರು ನಮಗೆ ತಿಳಿಸಿ ಅಂತ ಹೇಳೋರೆ ಅಂತ. ಕ್ರಮ ಕೈಗೊಂಡ್ರೆ ಸಂತೋಷ, ನೋಡೋಣ ಏನೇನಾಗುತ್ತೆ ಅಂತ. ಕೆಸಿನ ಮುಂದಿನ ಸುದ್ದಿ, ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಫಲಿತಾಂಶದಿಂದ ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟಕ್ಕೆ ತೀವ್ರ ಮರ್ಮಾಘಾತವಾಗಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಟೀಕಿಸಿದ್ದಾರೆ. ಬೆಂಗಳೂರಲ್ಲಿ ಹೋಟೆಲ್ ಒಂದರಲ್ಲಿ ಮಾತನಾಡಿದಂತಹ ಬಿಜೆಪಿ ಲೋಕಸಭಾ ಚುನಾವಣಾ ಕಾರ್ಯತಂತ್ರ ಸಭೆಯಲ್ಲಿ ಮಾತನಾಡಿದ ಅವರು, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆದ್ದಿದೆ. ಈ ಮೂಲಕ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ಗೆ ಮರ್ಮಾಘಾತ ಆಗಿದೆ. ಇದೊಂದು ಸ್ಪಷ್ಟ ಸಂದೇಶವಾಗಿದೆ ಎಂದರು. ದೇಶ ಮತ್ತು ರಾಜ್ಯದಲ್ಲಿ ಬಿಜೆಪಿ ಪರ ವಾತಾವರಣ ಇದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲು ರಾಜ್ಯದ ಮತದಾರರು ಸಜ್ಜಾಗಿದ್ದಾರೆ. ಬಿಜೆಪಿ ಸಂಘಟನೆಗೆ ಪೂರಕ ಕ್ರಮಗಳನ್ನು ಕೈಗೊಳ್ಳಲಿದೆ. ಪಕ್ಷವು ರಾಜ್ಯದಲ್ಲಿ ಎಲ್ಲಾ 28 ಸ್ಥಾನಗಳನ್ನು ಗೆಲ್ಲಲಿದೆ. ಇದಕ್ಕಾಗಿ ಎಲ್ಲರೂ ಶ್ರಮಿಸಲಿದ್ದಾರೆ ಎಂದರು. ದೇಶ, ರಾಜ್ಯದ ಜನರು, ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷದ ಗಿಮಿಕ್ ಗ್ಯಾರಂಟಿಗಳನ್ನು ನಂಬಲು ತಯಾರಿಲ್ಲ. ಇದರಿಂದ ಮೋದಿ ಗ್ಯಾರಂಟಿಯೇ ಶ್ರೇಷ್ಠ ಎಂದು ಪ್ರಜ್ಞಾವಂತ ಮತದಾರರು ತಿಳಿದಿದ್ದಾರೆ ಎಂದು ನುಡಿದರು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಸಾಧಿಸಿ ಮೋದಿಜಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿದ್ದು, ಅವರ ನೇತೃತ್ವದಲ್ಲಿ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಸರ್ಕಾರದ ಅಸಮರ್ಪಕ ಆಡಳಿತದಿಂದ ಹಣಕಾಸು ವ್ಯವಸ್ಥೆ ಹದಗೆಟ್ಟಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ವಿಫಲವಾಗಿದೆ ಎಂದರು. 14 ಬಜೆಟ್ ಮಂಡಿಸಿದ ಅನುಭವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂಪನ್ಮೂಲ ಕ್ರೋಢೀಕರಣದ ವಿಚಾರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಫಲರಾಗಿದ್ದಾರೆ ಅಂತ ತಿಳಿಸಿದರು. ಒಟ್ನಲ್ಲಿ ಬಿಜೆಪಿಗೆ ಅನಿವಾರ್ಯವಾದಂಥ ಸಭೆ, ಚಿಂತನ ಮಂಥನ ಸಭೆ. ಲೋಕಸಭಾ ಚುನಾವಣೆಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಸೋತ ಬಳಿಕ, ಪಂಚರಾಜ್ಯ ಚುನಾವಣೆಯಲ್ಲಿ ಯಶಸ್ಸು ಸಿಕ್ಕ ಬಳಿಕ ಈಗ ಲೋಕಸಭೆಗೆ ಕರ್ನಾಟಕವನ್ನು ಯಾವ ರೀತಿ ಸಜ್ಜುಗೊಳಿಸಬೇಕನ್ನೋ ಚರ್ಚೆ. ಸಭೆಯಲ್ಲಿ ಅರುಣ್ ಸಿಂಗ್ ಅವರಿದ್ರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಇದ್ರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು, DV ಸದಾನಂದ ಗೌಡರಿದ್ರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ಹೀಗೆ ಸಾಕಷ್ಟು ನಾಯಕರುಗಳಿದ್ರು. BS ಯಡಿಯೂರಪ್ಪ ಅವರು ಕೂಡ ಇದ್ರು. ಸಭೆ ನಡೆದಿದೆ. ಸಾಕಷ್ಟು ರಣತಂತ್ರಗಳನ್ನು ರೂಪಿಸಲಾಗಿದೆ. ಇನ್ನು ಮುಂದಿನ ಸುದ್ದಿ, ಲೋಕಸಭಾ ಚುನಾವಣೆಗೆ ಈವರೆಗೂ ಬಿಜೆಪಿ JDS ಮೈತ್ರಿಯಲ್ಲಿ ಕ್ಷೇತ್ರ ಹಂಚಿಕೆ ಆಗಿಲ್ಲ. ಮುಂದೆ ಭೇಟಿ ಮಾಡುವ ಅವಶ್ಯಕತೆ ಬಂದರೆ ಸಂಸದೆ ಸುಮಲತಾ ಅವರನ್ನು ಕೂಡ ಭೇಟಿ ಆಗ್ತೀನಿ ಎಂದು ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಈಗಾಗಲೇ ಮಾಧ್ಯಮಕ್ಕೆ ತಿಳಿಸಿದ್ರು. ಆ ಬಗ್ಗೆ ಪ್ರಶ್ನಿಸಿದ ಅವರನ್ನ, ಭೇಟಿಯಾದ್ರೆ ತಪ್ಪೇನು, ಸುಮಲತಾ ಅವರೇನು ನಮ್ಮ ಶತ್ರುನಾ, ನಾವೇನು ಇಂಥ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದೀವ, ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕಂತಾನು ಇದ್ದೀವ? ಖಂಡಿತ ಇಲ್ಲ. ಈ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ, ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿದೆ ಎಂದರು. ಬಿಜೆಪಿ JDS ನಾಯಕರೆಲ್ಲ ಕೂತು ಸೌಹಾರ್ದಯುತವಾಗಿ ಕೆಲಸ ಮಾಡೋಕೆ ಎಲ್ಲ ಜೊತೆ ಚರ್ಚೆ ನಡೆಸುತ್ತೇವೆ ಅಂತ ಹೇಳಿದ್ರು. ಈ ಬಗ್ಗೆ ಇಂದು ತಮ್ಮ ಹೇಳಿಕೆ ಪುನರುಚ್ಚರಿಸಿದ ಕುಮಾರಸ್ವಾಮಿ ಅವರು, ಸುಮಲತಾ ಅವರೇನು ನಮ್ಮ ಶತ್ರುನ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ, ಅವರನ್ನ ಭೇಟಿ ಮಾಡಿದರೆ ತಪ್ಪೇನಿದೆ ಎಂದರು. ಲೋಕಸಭಾ ಚುನಾವಣೆ ನಿಲ್ಲುವ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ನಿಲ್ಲುವ ತೀರ್ಮಾನ ಎಲ್ಲೂ ಮಾಡಿಲ್ಲ. ಸ್ನೇಹಿತರುಗಳು ಬಯಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಅಂತ ಹೇಳ್ತಿದ್ದಾರೆ. ಮಾಧ್ಯಮದಲ್ಲಿ ಕೂಡ ವರದಿ ಬರ್ತಿದೆ. ಸಮಯ ಬಂದಾಗ ಅದನ್ನ ಹೇಳೋಣ ಎಂದ್ರು.
2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ಇಂಡಿಯಾದಲ್ಲಿ ಸದ್ದು ಮಾಡಿತ್ತು ಅಂದರೆ ತಪ್ಪಾಗಲಾರದು. ಕಾರಣ ಅದು ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ರು. ಏನು ನನಗೇನು ಶತ್ರುನ ಈಗ ಅವರು ಸಹ ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ BJPಯ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ಭೇಟಿ ಮಾಡೋದು ನಂದೇನು ತಪ್ಪಿದೆ ಭೇಟಿ ಮಾಡಲಿಕ್ಕೆ. ಸೋತಿದ್ರು ಸುಮಲತಾ ಅವ್ರ ವಿರುದ್ಧ. ಆನಂತರದಲ್ಲಿ ಕುಮಾರಸ್ವಾಮಿ ಅವರು ಸುಮಲತಾ ಅವರು ಒಂದು ರೀತಿ ರಾಜಕೀಯವಾಗಿ ಹಾವು ಮುಂಗುಸಿ ಅನ್ನೋ ಚರ್ಚೆ ನಡೀತಾ ಇತ್ತು. ಅಂದ್ರೆ ಶತ್ರುತ್ವ ಅಂತ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ. ಇದೀಗ ತಪ್ಪೇನು ನೋಡು, ಕಾಲ ಹೆಂಗ್ ಬೇಕಾದ್ರೆ ಬದಲಾಗ್ಬಿಡುತ್ತೆ. ಬಿಜೆಪಿ ಜೊತೆಗಿನ ಮೈತ್ರಿ ಅನಿವಾರ್ಯತೆ ಕುಮಾರಸ್ವಾಮಿ ಅವ್ರಿಗೂ JDS ಅವ್ರಿಗೆ. ಇದೀಗ ಸುಮಲತಾ ಅವ್ರ ಜೊತೆ ಬೇಕಾದ್ರೆ ಮಾತಾಡ್ತೀನಿ, ನಮ್ಮವರೇ ನಮ್ಮ ಶತ್ರು ಅನ್ನೋ ರೀತಿ ಮಾತಾಡೋರೆ. ನೋಡ್ಬೇಕು ಏನೇನಾಗುತ್ತೆ ಅಂತ ರಾಜಕೀಯದಲ್ಲಿ. ಅದಕ್ಕೆ ಅದು ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅಲ್ಲ ಅಂತ. ಸುಮಲತಾ ಅವ್ರು ಯಾರಿಗೂ ಸಿಕ್ಕಿಲ್ಲ, ಇನ್ನು ಮೀಡಿಯಾದವ್ರಿಗೆ ಸಿಕ್ಕರೆ ಅದಕ್ಕೊಂದು ರಿಯಾಕ್ಷನ್ ಕೇಳಬಿಡೋರು ಏನು ಅಂತ. ಎಸ್ಎನ್ ಮುಂದಿನ ಸುದ್ದಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತು ಎಂಬ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಜನವರಿ 7ರಂದು ನಡೆದ 6ನೇ ಕನ್ನಡ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಿನ ಭರದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತು ಎಂಬ ಹೇಳಿಕೆ ನೀಡಿದ್ದು ಸದ್ಯ ಚರ್ಚೆ ಗ್ರಾಸವಾಗಿದೆ. ಕನ್ನಡ ಭಾಷೆ ಹಲವು ವರ್ಷಗಳ ಇತಿಹಾಸ ಹೊಂದಿದೆ. ನಮ್ಮ ಸಾಹಿತಿಗಳು ಇದನ್ನು ಸಾಬೀತು ಮಾಡಿದ್ದಾರೆ. ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿರುವುದು ನಮ್ಮ ಹೆಮ್ಮೆ. ನಮ್ಮ ಕನ್ನಡ ಭಾಷೆ, ಕಲೆ ಮತ್ತು ಸಂಸ್ಕೃತಿಯ ಶ್ರೀಮಂತವಾಗಿದೆ. ಇಂಥ ನಾಡಿನಲ್ಲಿ ಜನಿಸಲು ನಾವು ಪುಣ್ಯ ಮಾಡಿರಬೇಕು. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತು ಎಂಬ ಭಾಷಣದ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ನೀಡಿದ್ದು ಎಡವಟ್ಟಾಗ್ಬಿಟ್ಟೈತೆ. ಗೊತ್ತಾಗಲ್ಲ ಮಾತಿನ ಬರ. ಇದೀಗ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕೂಡ ಅದ್ರ ಬಗ್ಗೆ ಮಾತಾಡೋರೆ. CM ಸಿದ್ದರಾಮಯ್ಯ ಅವರಿಗೆ ತಮ್ಮ ಸಚಿವರುಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ತಾಕತ್ತಿಲ್ಲ. ಇದ್ರೆ ದಯವಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕರೆದು ಬುದ್ಧಿ ಹೇಳಿ ಅನ್ನೋ ರೀತಿಯಲ್ಲಿ. ಎಸ್ಸಿನ ಮುಂದಿನ ಸುದ್ದಿ. KRS ಅಣೆಕಟ್ಟು ಸುತ್ತಮುತ್ತ ಗಣಿಗಾರಿಕೆ ನಿರ್ಬಂಧ ಹೇರಿ ಕರ್ನಾಟಕ ಹೈಕೋರ್ಟ್ ಆದೇಶಿಸಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟೆ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ನಿರ್ಬಂಧ ಹೇರಲಾಗಿದೆ. ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ B ವರಾಳೆ, ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದ ಪೀಠ ಆದೇಶ ನೀಡಿದೆ. ಕೃಷ್ಣರಾಜ ಸಾಗರದ ಡ್ಯಾಮ್ ಈಗಾಗಲೇ ಸಂಕಷ್ಟದಲ್ಲಿದೆ. KRS ಡ್ಯಾಮ್ ಬಳಿ ಹಲವು ಬಾರಿ ದೊಡ್ಡ ಶಬ್ದಗಳು ಕೇಳಿ ಬಂದಿವೆ. ಅಣೆಕಟ್ಟಿನ ಬಳಿ ಗಣಿಗಾರಿಕೆ ನಡೆಸಿದರೆ ಅಪಾಯವಾಗುವ ಸಂಭವವಿದೆ ಎಂದು ಹೈಕೋರ್ಟ್ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದೆ. ಕೃಷ್ಣರಾಜಸಾಗರ ಅಣೆಕಟ್ಟನ್ನು 1924ರಲ್ಲಿ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳಿಗೆ ಜೀವ ನೀಡುವ ನದಿಯಾಗಿ ಕಾವೇರಿ ನದಿಗೆ ಅಡ್ಡಲ ಕಟ್ಟಲಾಯಿತು. ಅತ್ಯಂತ ಫಲವತ್ತಾದ ಮೈಸೂರು ಮತ್ತು ಮಂಡ್ಯ ನೀರಾವರಿ ಪ್ರಮುಖ ನೀರಿನ ಮೂಲವಾಗಿದೆ. KRS ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧ ಮಾಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ನಿಜಕ್ಕೂ ಖುಷಿ ವಿಚಾರ. ಕರ್ನಾಟಕದ ಅತ್ಯಮೂಲ್ಯ ಸಂಪತ್ತುಗಳಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಕೂಡ ಒಂದು ಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕನ್ನಂಬಾಡಿ ಅಣೆಕಟ್ಟೆಗೆ. ಹೀಗಾಗಿ ಗಣಿಗಾರಿಕೆ 20 ಅಲ್ಲ 30 ಕಿಲೋಮೀಟರ್ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಡಬಾರ್ದು. ಯಾಕ್ರಿ ಆಗ್ತದೆ ಗಣಿಗಾರಿಕೆ? ಕಾವೇರಿ ಸುತ್ತಮುತ್ತ ಕಾವೇರಿ ಒಡಲಿಗೆ ಬಾಂಬನ್ನು ಇಟ್ಟುಬಿಟ್ಟು ಅಲ್ಲೇನೋ ಸೌಂಡ್ ಮಾಡ್ಕೊಂಡು ಕ್ವಾರೆ ಮಾಡ್ಕೊಂಡು ಗಣಿಗಾರಿಕೆ ಮಾಡ್ಕೊಂಡು ಅವೆಲ್ಲ ಬೇಡಕ್ಕೆ ಬೇಡ. ಈಗ ಹೈಕೋರ್ಟ್ ಆದೇಶ ಕೊಟ್ಟಿರೋದು ನಿಜಕ್ಕೂ ಸ್ವಾಗತಾರ್ಹ. ಇನ್ನ ಮುಂದಿನ ಸುದ್ದಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮ ಊರಿನ ಬೀದಿಯಲ್ಲಿ ಕಟೌಟ್ ಕಟ್ಟುವಾಗ ವಿದ್ಯುತ್ ತಂತಿ ತಗಲಿ 3 ಯುವಕರು ಘೋರ ದುರ್ಮರಣಕ್ಕೀಡಾದ ಘಟನೆ ಗದಗ ಜಿಲ್ಲೆಯ ಸೂರ್ಣಗಿರಿ ಗ್ರಾಮದಲ್ಲಿ ಸಂಭವಿಸಿತು. ನಿಜಕ್ಕೂ ಸೂತಕದ ಛಾಯೆ. ಯಶ್ ಅವರು ಆಗೋಗಿದೆ, ಆದರೆ ಆಗಬಾರದಿತ್ತು. ನಿಜಕ್ಕೂ ಬೆಳಗ್ಗೆಯಿಂದ ಒಂಥರ TV ನೋಡೋಕೆ ಬೇಸರ. ಈ ಹಿಂದೆ ಕೂಡ ಒಬ್ಬ ಅಭಿಮಾನಿ ಆತ್ಮಹತ್ಯೆಗೆ ಯತ್ನಿಸಿದಾಗ ಯಶ್ ಹೇಳ್ತಿರು, ದಯವಿಟ್ಟು ಟ್ಯಾಟು ಹಾಕಿಸ್ಕೋಬೇಡಿ. ಆ ಮನೆಗೆ ಯಾರು ದಿಕ್ಕೀಗ? ಕಡೆಗೆ ಆಸ್ಪತ್ರೆಗೆ ಬಂದ್ರು, ಹೇಳೋರು ನೀವು ಹಿಂಗೆಲ್ಲ ಉಚ್ಚಾಟ ಮಾಡೋರು ನನಗೆ ಬರಲ್ಲ ಅಂತೆಲ್ಲ ಬುದ್ಧಿ ಹೇಳಿದ್ರು ಅಭಿಮಾನಿಗಳಿಗೆ. ಅದೇ ಕಾರಣಕ್ಕೆ ನಾನು ಬರ್ಡೇ ಆಚರಿಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಅದೇ ಕಾರಣಕ್ಕಾಗಿ. ಆದ್ರೆ ಕಟೌಟ್ ನಿಲ್ಲಿಸುವಾಗ ದಯವಿಟ್ಟು ಒಂಚೂರು ಗಮನ ಹರ್ಸಕ್ಕಾಗಿಲ್ವಾ? ಇಲ್ಲೂ ಕೂಡ ಫ್ಲೆಕ್ಸು ಕಟೌಟ್ ಮೇಲೆಲ್ಲ ನಿಂತ್ಕೊಂಡು ಹಾಲಿನ ಅಭಿಷೇಕ, ಮತ್ತೊಂದು ಅಭಿಮಾನದ ಅತಿರೇಕ ಅಂತ ಹೇಳಲ್ಲ. ನಿಜಕ್ಕೂ ಅದು ದೊಡ್ಡ ಅಭಿಮಾನ. ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತಾರೆ, ಅಭಿಮಾನಿಗಳನ್ನ ದೇವರು ಅಂತಾರೆ ಅಣ್ಣ ಅವರು, ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಅಂತಾರೆ ದರ್ಶನ್ ಅವರು. ಈಗ ಯಶ್ ಅವರು ಹುಟ್ಟುಹಬ್ಬ ಖುಷಿಲಿ ಆಚರಿಸ್ಬೇಕು, ದುರಂತವಾಗಿ ಆಚರಿಸ್ಬೇಕು. ಗೋವಾದಲ್ಲಿ ಇದ್ರಂತೆ, ವಾಪಸ್ಸು ಅಲ್ಲಿಗೆ ಬಂದಿದ್ದಾರೆ. ಗದಗ ಜಿಲ್ಲೆ ಅಂದ್ರೆ ಹುಬ್ಳಿಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ಗದಗದ ಸೂರ್ಣಗಿರಿ ಗ್ರಾಮಕ್ಕೆ ಹೋಗ್ಬಿಟ್ಟು ಆ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಏನು ಪ್ರಯೋಜನ? ಯಶ್ ಅವರಾದ್ರು ಏನ್ ಮಾಡಕ್ ಸಾಧ್ಯ? ಇದಕ್ಕಿಂತ ಇನ್ನೇನ್ ಮಾಡಕ್ ಸಾಧ್ಯ? ದಯವಿಟ್ಟು ಒಂದು ಸ್ವಲ್ಪ ಬೆಳಗ್ಗೆ ಎದ್ಬಿಟ್ಟು ಕಟ್ಬೋದಿತ್ತು. ರಾತ್ರಿ ಆ ಕಟ್ಔಟ್ನ ಕಟ್ಟಿ ಮಾಡೋದಾದ್ರೆ ಏನಾಗಿತ್ತು? ಇಂಥದ್ನ ಮಾಡೋದ್ರಿಂದ ಯಾವ ಸೆಲೆಬ್ರಿಟಿಗೂ ಖುಷಿ ಸಿಗಲ್ಲ. ಯಶ್ ಜೀವನದಲ್ಲೇ ಮರೆಯಲಾಗದ ದುರಂತದ ಬರ್ಡೇ ಆಗೋಗ್ಬಿಡ್ತಿದೆ. ಅವ್ರದ್ದೇನು ತಪ್ಪಿಲ್ಲ. ಹಂಗನ್ಬಿಟ್ಟು ಅಭಿಮಾನಿಗಳ ತಪ್ಪು ಅಂತಲ್ಲ, ಕೊಂಚ ಬೇಜವಾಬ್ದಾರಿ.
3 ಜೀವಗಳು, ಇನ್ನೂ 3 ಜನ ಹಾಸ್ಪಿಟ್ಲಲ್ಲಿ ಅವರಂತೆ. ಎಲ್ಲ 20 ವರ್ಷ 21 ವರ್ಷ SLC ಎಲ್ಲ ಕೆಲ್ಸಕ್ಕೆ ಹೋದವರು, ಏನೋ ಬಿಸ್ನೆಸ್ ಮಾಡ್ತಿದ್ದವರು, ಮನೆಗೆ ಆಧಾರ ಆಗಿದ್ದವರು ಹುಡುಗರು ಕರೆಂಟ್ ಶಾಕ್ನ ಸತ್ತೋಗ್ಬಿಟ್ರು. ಬೇಸರ. ಯಶ ವಿಸಿಟ್ ಮಾಡಿದ್ದಾರೆ ಈ ಬರ್ಡೇನ. ಅಭಿಮಾನಿಗಳ ತಪ್ಪು ಅನ್ನಕ್ಕೂ ಆಗಲ್ಲ, ಆದ್ರೆ ಅತಿರೇಕದ ಅಭಿಮಾನದಿಂದಾಗಿ ದುರಂತಗಳಾದ್ರೆ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸ್ಬೇಕು ಯಾರಾದ್ರೂ ಕೂಡ. ಎಸ್ಸಿನ ಮುಂದಿನ ಸುದ್ದಿ, ಮಧ್ಯರಾತ್ರಿ ಅವಧಿ ಮೀರಿ ಬೆಳಗಿನ ಜಾವದವರೆಗೆ ಪಬ್ನಲ್ಲಿ ಪಾರ್ಟಿ ಮಾಡಿದ ಪ್ರಕರಣದ ಮೇಲೆ ನಟ ದರ್ಶನ್ ಸೇರಿ 8 ಮಂದಿಗೆ ಸೋಮವಾರ ಪೊಲೀಸರು ವಿವರಣೆ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಚಾಲೆಂಜ್ ದರ್ಶನ್ ಅಭಿನಯದ ಕಾಟಾರ ಚಿತ್ರ ಬಿಡುಗಡೆಯಾಗಿ ಭಾರಿ ಯಶಸ್ಸು ಕಂಡು ಗಳಿಕೆಯಲ್ಲಿ 100 ಕೋಟಿ ಕ್ಲಬ್ ಸೇರಿದೆ. ವಿದೇಶದಲ್ಲಿ ಕೂಡ ಹವೆ ಎಬ್ಬಿಸಿದೆ. ಈ ಖುಷಿಯಲ್ಲಿ ಚಿತ್ರತಂಡ ಜನವರಿ 3ರಂದು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಜೆಟ್ಲಾಕ್ ಪಬ್ನಲ್ಲಿ ಸಕ್ಸಸ್ ಪಾರ್ಟಿ ಇಟ್ಕೊಂಡಿತ್ತು. ಅದರಲ್ಲಿ ಚಿತ್ರದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಿರ್ದೇಶಕ ತರುಣ್ ಸುಧೀರ್, ನಾಯಕ ನಟ ದರ್ಶನ್ ಸೇರಿದಂತೆ ಸ್ಯಾಂಡಲ್ವುಡ್ನ ಹಲವರು ನಟ ನಟಿಯರು ಭಾಗಿಯಾಗಿದ್ದರು. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ವಿಧಿಸುವ ನಿಯಮ ಪ್ರಕಾರ ಮಧ್ಯರಾತ್ರಿ 1 ಗಂಟೆಗೆ ಪಬ್ ಹಾಕಲಾಗಬೇಕು. ಆ ಚಿತ್ರತಂಡ ಮಧ್ಯರಾತ್ರಿ ಮೀರಿ ಬೆಳಗಿನ ಜಾವದವರೆಗೂ ಪಾರ್ಟಿ ಮಾಡಿದ್ದು, ಪಾರ್ಟಿ ಮುಗಿಸ್ಕೊಂಡು ಹೊರಬರುತ್ತಿರುವ ದೃಶ್ಯ CCTVಯಲ್ಲಿ ದಾಖಲಾಗಿದೆ. ಪಾರ್ಟಿಯಲ್ಲಿ ಭಾಗಿಯಾದ ನಟ ದರ್ಶನ್, ಅಭಿಷೇಕ್ ಅಂಬರೀಶ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ಆರಂಭದಲ್ಲಿ ಪೊಲೀಸರು ನೋಟಿಸ್ ಜಾರಿ ಮಾಡಿದರು. ಸುಬ್ರಹ್ಮಣ್ಯ ನಗರದ ಇನ್ಸ್ಪೆಕ್ಟರ್ ಸುರೇಶ್ ಅವರಿಂದ ನೋಟಿಸ್ ಜಾರಿಯಾಗಿದೆ. ಇದೀಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟ ದಾಲಿ ಧನಂಜಯ್, ನಟ ಚಿಕ್ಕಣ್ಣ, ನೀನಾಸಂ ಸತೀಶ್, ನಿರ್ದೇಶಕ ತರುಣ್ ಸುಧೀರ್, ಸಂಗೀತ ನಿರ್ದೇಶಕ ಹರಿಪ್ರಿಯ ಕೃಷ್ಣ ಅವರಿಗೆ ಸಹ ನೋಟಿಸ್ ಜಾರಿ ಮಾಡಲಾಗಿದೆ. ಸದ್ಯ ಚಿತ್ರತಂಡ ವಿದೇಶ ಪ್ರವಾಸದಲ್ಲಿದೆ. ದರ್ಶನ್ ಅವರು ಫಾರಿನ್ ದುಬೈಲೆಲ್ಲೋ ಇದ್ದಾರೆ ಅಂತ ಮಾಹಿತಿ ಬಂದಿದೆ. ಒಂದು ಖುಷಿ, ಒಂದ್ ಕಡೆ ಬೇಸರ. ಅದ್ಯಾರಿಗೋ ಅವ್ರ ಮನೆ ಸಾಕಿರೋ ನಾಯಿ ಅದ್ಯಾರಿಗೋ ಕಚ್ಚು ಅಂದ್ಬಿಟ್ಟು ಅವ್ರೋಗಿ ವಿವರಣೆ ಕೊಟ್ಟು ಬಂದ್ರು ಡಿ ಬಾಸು. ನಾಯಿ ಅವ್ರ ಮನೆದೇನೆ, ಸ್ವಲ್ಪ ಕೆಲಸದವ್ರು ಇವ್ರು ನೋಡ್ಕೋಬೇಕು. ಇದೀಗ ಮತ್ತೆ ಇಲ್ಲೆಲ್ಲ ಪಾರ್ಟಿ ಮಾಡಿದ್ರು, ನಿಯಮ ಮೀರಿ ಟೈಮ್ ಆಗೋಗಿತ್ತು. ಈಗ ಮತ್ತೆ ನೋಟಿಸ್ ಕೊಟ್ಟವ್ರು. ಬಟ್ ಕಾಟೇರ ಗೆದ್ದಿದೆ. ಕನ್ನಡದ ಸಿನಿಮಾ ಕರ್ನಾಟಕದಲ್ಲಿ 100 ಕೋಟಿಯ ಕ್ಲಬ್ ಅನ್ನ ದಾಟಿದೆ. ಖುಷಿ ವಿಚಾರ. ಎಸ್ಸಿನ ಮುಂದಿನ ಸುದ್ದಿ, ಜನವರಿ 7ರವರೆಗೆ ದೇಶದ 12 ರಾಜ್ಯಗಳಲ್ಲಿ ಕೊರೋನಾ ವೈರಸ್ನ ರೂಪಾಂತರ ತಳಿಯಾದ JN1 ಸೋಂಕಿತ 682 ಪ್ರಕರಣಗಳು ವರದಿಯಾಗಿವೆ. ನಿನ್ನೆವರೆಗೂ ಕೇಂದ್ರ ಸರ್ಕಾರದ ಅಧಿಕೃತ ಮೂಲ ಇದು. ಕರ್ನಾಟಕದಲ್ಲಿ 199, ಕೇರಳದಲ್ಲಿ 148, ಮಹಾರಾಷ್ಟ್ರದಲ್ಲಿ 139, ಗೋವಾದಲ್ಲಿ 47, ಗುಜರಾತ್ನಲ್ಲಿ 36 ಮತ್ತು ಆಂಧ್ರ ಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ತಲಾ 30 ಪ್ರಕರಣಗಳು ವರದಿಯಾಗಿವೆ. ತಮಿಳುನಾಡಲ್ಲಿ 26, ದೆಹಲಿಯಲ್ಲಿ 21, ಒಡಿಶಾದಲ್ಲಿ 3, ತೆಲಂಗಾಣದಲ್ಲಿ 2, ಹರಿಯಾಣದಲ್ಲಿ 1 ಪ್ರಕರಣ ಪತ್ತೆಯಾಗಿದೆ. ದೇಶಾದ್ಯಂತ ಕೊರೋನಾ ವೈರಸ್ನ ರೂಪಾಂತರ ತಳಿಯಾದ JN1 ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದರೂ ಕಳವಳಕಾರಿಯಾದ ಸನ್ನಿವೇಶವಿಲ್ಲ. ಸೋಂಕಿತರಲ್ಲಿ ಬಹುತೇಕ ಮನೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಹೆಚ್ಚಿರೋದು ಆಘಾತಕಾರಿ ಸಂಗತಿ. ಭಯ ಪಡಬೇಕಾಗಿಲ್ಲ, ಬಟ್ ನಿರ್ಲಕ್ಷ್ಯನೂ ಮಾಡೋಂಗಿಲ್ಲ. ವೆದರ್ ಬೇರೆ ಯಾಕೋ ಬೆಂಗಳೂರಿನ ಮೋಡಕವಿದ ವಾತಾವರಣ. ರಾಜ್ಯದ ಅನೇಕ ಕಡೆ ಮಳೆ ಆಗ್ತಿದೆ. ವೆದರ್ ತುಂಬಾ ಕೋಲ್ಡ್ ಇದೆ. ಹೀಗಾಗಿ ಶೀತ, ನೆಗಡಿ, ಕೆಮ್ಮು, ಕಫ ತುಂಬಾ ಕೇರ್ಫುಲ್ ಆಗಿದ್ರೆ ಒಳ್ಳೆಯದು. ಮಾಲ್ಡೀವ್ ಸರ್ಕಾರದ ಅಧಿಕಾರಿಗಳಿಂದ ಭಾರತ ವಿರೋಧಿ ಹೇಳಿಕೆ ವಿರುದ್ಧ ಭಾರತದ ಕ್ರಿಕೆಟ್ ಹಾಗೂ ಬಾಲಿವುಡ್ ಸ್ಟಾರ್ಗಳು ಕಿಡಿಕಾರಿದ್ದಾರೆ. ಟೀಂ ಇಂಡಿಯಾದ ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ಭಾರತ ಮತ್ತು ಪ್ರಧಾನಿ ಮೋದಿ ವಿರುದ್ಧ ಅನಗತ್ಯ ಹೇಳಿಕೆ ಹಿನ್ನೆಲೆ ಉಡುಪಿ, ಅಂಡಮಾನ್ ಬೀಚ್ ಮತ್ತಿತರ ಸುಂದರ ಬೀಚ್ಗಳ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಎಸ್ಪೆಷಲಿ ನಮ್ಮ ಕರ್ನಾಟಕದ ಮರವಂತೆ ಬೀಚ್ನ ಏರಿಯಲ್ ಇವ್ರಂತ ಫೋಟೋವನ್ನು ಹಾಕ್ಬಿಟ್ಟು ಏನು ಮಾಲ್ಡೀವ್ಸ್ ಇದ್ರ ಮುಂದೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡೋರೆ. ಖುಷಿ ಪಡಬೇಕಾಗಿರೋ ವಿಚಾರ. ಸಾಮಾಜಿಕ ಜಾಲದ ಅಭಿಯಾನದಲ್ಲಿ ಸಚಿನ್ ತೆಂಡೂಲ್ಕರ್, ಸುರೇಶ್ ರೈನಾ, ಇರ್ಫಾನ್ ಪಠಾಣ್, ಬಾಲಿವುಡ್ ನಟ ಬಿಗ್ ಬಿ, ಅಮಿತಾಬ್ ಬಚ್ಚನ್, ಅಕ್ಷಯ್ ಕುಮಾರ್ ಮತ್ತಿತರ ಕೈ ಜೋಡಿಸಿದ್ದು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಉಡುಪಿಯ ಮರವಂತೆ, ಪೊಂಡಿಯ ಪ್ಯಾರಡೈಸ್ ಅಂದ್ರೆ ಪಾಂಡಿಚೇರಿಯ ಪ್ಯಾರಡೈಸ್, ಅಂಡಮಾನ್ನ ನೀಲ್ ಮತ್ತು ಹ್ಯಾವ್ಲಾಕ್ ಬೀಚ್ಗಳ ಫೋಟೋಗಳನ್ನು ಹಂಚಿಕೊಂಡಿರುವ ಸೆಹ್ವಾಗ್ ದೇಶದಲ್ಲಿ ಅನ್ವೇಷಿಸಿದ ಹಲವಾರು ಸ್ಥಳಗಳಿದ್ದು ಮೂಲಸೌಕರ್ಯ ಒದಗಿಸುವುದರೊಂದಿಗೆ ಅವಳ ಅಭಿವೃದ್ಧಿಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ವೀರೇಂದ್ರ ಸೆಹ್ವಾಗ್ ಅವರ ಟ್ವೀಟ್ಗೆ ಪ್ರತಿಕ್ರಿಯಿಸಿರುವ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್, ಇದು ತುಂಬಾ ಪ್ರಸ್ತುತವಾಗಿದೆ ಮತ್ತು ನಮ್ಮದೇ ಅತ್ಯಂತ ಉತ್ತಮವಾಗಿದೆ. ಲಕ್ಷದ್ವೀಪ ಮತ್ತು ಅಂಡಮಾನ್ಗಳಿಗೆ ಹೋಗಿದ್ದು ಅವುಗಳ ಆಶ್ಚರ್ಯವಾದ ಸುಂದರ ಸ್ಥಳವಾಗಿವೆ. ಬೆರಗುಗೊಳಿಸುವ ಕಡಲ ತೀರಗಳು ಮತ್ತು ನೀರೊಳಗಿನ ಅನುಭವ ನಂಬಲಾಗದ್ದು ಎಂದಿದ್ದಾರೆ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕೂಡ ಮಹಾರಾಷ್ಟ್ರದ ಕರಾವಳಿ ತೀರ ಪ್ರದೇಶದಲ್ಲಿ ಸಿಂಧುದುರ್ಗ ಬೀಚ್ನಲ್ಲಿ ಕ್ರಿಕೆಟ್ ಆಡುವ ಫೋಟೋ ವಿಡಿಯೋ ವೈರಲ್ ಆಗಿತ್ತು. ಅಲ್ಲಿಗೆ ಮಾಲ್ಡೀವ್ಸ್ಗೆ ಗುಮ್ಮವ್ರೆ. ಪ್ರಧಾನಿ ಮೋದಿಗೆ ಮಾಲ್ಡೀವ್ಸ್ನ ಜನಪ್ರತಿನಿಧಿಗಳು ಕಾಮಿಡಿ ಮಾಡಿದ್ರು. ಈಗ ಭಾರತದ ತಾಕತ್ತೆ, ಅದಕ್ಕೇನೆ ಹೋಗ್ಬಿಟ್ಟು ಲಕ್ಷದ್ವೀಪದಲ್ಲಿ ಕೂತ್ಕೊಂಡಿದ್ದು ಪ್ರಧಾನಿ ಮೋದಿ. ಈಗ ಯಾರು ಮಾಲ್ಡೀವ್ಸ್ ಬೀಚ್ ಬೇಕಾ, ನಮ್ ಬೀಚ್ ಬೇಕಾ ಗೊತ್ತಾಗುತ್ತೆ. ಅಂದ್ರೆ ಭಾರತದ ರುದ್ರ ರಮಣೀಯ ಸುಂದರ ತಾಣಗಳು ಮುಂದೆ ಮಾಲ್ಡೀವ್ಸ್ ಏನೂ ಅಲ್ಲ. ಸುಮ್ಮನೆ ವಿಮಾನ ಹತ್ಕೊಂಡು ವಿದೇಶಕ್ಕೆ ಹೋಯ್ತೀವಿ, ಮಾಲ್ಡೀವ್ಸ್ಗೆ ಹೋಗ್ಬೇಕಷ್ಟೇ. ಮಾಲ್ಡೀವ್ಸ್ ಮಕಡೆ ಮಲಿಕತ್ತು ಪ್ರವಾಸೋದ್ಯಮದಲ್ಲಿ ಖಂಡಿತವಾಗ್ಲೂ ಕೂಡ. ಎಸ್ ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ನೀವು ಕೂಡ ಪ್ರೈಮ್ ಟೈಮ್ ನ್ಯೂಸ್ ಯಾವ ರೀತಿ ಇರಬೇಕು, ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.
ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.